ಏನೋ ಸಪ್ರೇಟಾಗಿ ಮಾಡ್ಕೊಂಡು ತಿನ್ನೋರ ಥರ ಅಲ್ಲಿ ಹೋಗ್ತಾನೆ ಇವನು. ಕಂಟೆಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕೆ ವೀಡಿಯೋಸ್ ಓಡೋದಿಲ್ಲ ಅಂತಲೂ ಕೂಡ ಹೇಳ್ತೀನಿ, ಯಾಕೆ ವೀಡಿಯೋಸ್ ಓಡುತ್ತೆ ಅಂತಲೂ ಕೂಡ ಹೇಳ್ತೀನಿ. ನೀವು ಅದನ್ನು ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಮಾತ್ರ ನೀವು ಕಂಟೆಂಟ್ ಕ್ರಿಯೇಟ್ ಕೊಡೋಕ್ಕಾಗೋದು, ಅಂದರೆ ಕಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಯೂಟ್ಯೂಬ್ ಹಾಗೆ ವರ್ಕ್ ಆಗೋಲ್ಲ. ಯೂಟ್ಯೂಬ್ ಅನ್ನೋದು ವರ್ಕ್ ಆಗಬೇಕಂದ್ರೆ ಇಲ್ಲ ಅಂತ ಯಾರು ಅಂತಿದ್ದಾರೆ, ಬಟ್ ನಿಮ್ದು ಓನ್ ಇದು. ಸೊ ನೀವು ಒನ್ ಟೈಮ್ ನೀವು ಬಿಲ್ಡ್ ಮಾಡಿಬಿಟ್ರೆ ನಿಮ್ಮ ಲೈಫ್ ಟೈಮ್ ಅರ್ನಿಂಗ್ ಹೇಳಬೇಕಂತಂದರೆ ಇವತ್ತು ಗೊತ್ತಾಯ್ತಿದ್ರ ಹಿಂದ್ಗಡೆ ರಹಸ್ಯ. ದಿನಾಲೂ ಪಡ್ಡು ಮಾಡಿದಾಗ 2 ಕಪ್ಪು 3 ಕಪ್ಪು ಸಾಂಬಾರು ಹೋಗ್ತಾ ಇರುತ್ತೆ. ಹಿಂಗಿದೆ ಸಮಾಚಾರ. ಸೊ ಇವತ್ತು ಪಡ್ಡು ಮಾಡ್ತಿದ್ದೆವು. ನಿನ್ನೆ ವರ್ಲ್ಡ್ ಬಿಗ್ಗೆಸ್ಟ್ ದೋಸೆ ಅಂತ ಅನ್ಕೊಂಡು ಹೋದ್ರೆ ನೋಡಿದ್ರೆ ಅಲ್ಲಿ ಅದು ಕಲ್ಲೇ ಹೊಡೆದೈತು, ಒಲೆನೂ ಹೋಯ್ತು ಕತೆ. ಸೊ ಇವತ್ತು ಪಡ್ಡು ಮಾಡ್ತಿದ್ದೆವು, ಬನ್ನಿ. ಸೊ ಓಪನ್ ಪ್ಲೇಸ್ಗೆ ಹೋಗೋಣ. ನಮ್ಮ ಒಂದು ಓಪನ್ ಪ್ಲೇಸಲ್ಲಿ ಸೊ ಇವಾಗ ಒಲೆನ ಮತ್ತೆ ಚೇಂಜಸ್ ಮಾಡಬೇಕು. ಯಾಕಂದರೆ ನಮ್ಮದೆಲ್ಲ ಕಸ್ಟಮೈಸ್ಡ್ ಒಲೆಯಿಂದ ಇರೋದ್ರಿಂದ ಹೆಂಗೆ ಬೇಕು ಹಂಗಂಗೆ ಮಾಡ್ತಾ ಇರೋದು. ನಿಮ್ಮ ಒಲೆ ಎಲ್ಲ ಶುಚಿತಲ್ಲಿದು, ನೀನು ಹೋಗಿ ಚಾಪಿ ತೊಗೊಂಬರಪ್ಪ. ಸೊ ಇವತ್ತೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಡ್ಲಿ ಚೆನ್ನಾಗಿದೆ. ಸೊ ಬೆಂಕಿ ಹಚ್ಬಿಟ್ರೆ ಒಳ್ಳೆ ಚಾರ್ಕೋಲ್ ಇದು ಹಿಂಗೆ ಇಟ್ಬಿಡ್ಬೋದಲ್ಲ. ಹಿಂಗೆ ಇರಲಿ ಬಿಡು, ಇವತ್ತು ಟೈಮ್ ಹೊಸ್ದಾಗಿ ಒಲೆ ಡಿಫ್ರೆಂಟ್ ಆಗಿರುತ್ತೆ ಅಂದರೆ. ತೊಗೊಂಬರಪ್ಪ ಕಟ್ಟಿಗೆ ಎಲ್ಲ. ಮಾಡ್ತೀನಿ. ವಾವ್, ಒಳ್ಳೆ ಬೆಂಕಿ ಆಗಿಬಿಡುತ್ತೆ ಹಚ್ಬಿಡ್ತಂದ್ರೆ. ಸೊ ಈಗ 2 ಒಲೆ ಅಂತ ನೋಡಿ ನನ್ನ ಮಗ ಏನೋ ಸಪ್ರೇಟಾಗಿ ಮಾಡ್ಕೊಂಡು ತಿನ್ನೋರ ಥರ ಅಲ್ಲಿ ಹೋಗ್ತಾನೆ ಇವನು. ಬೇರೆ ಆಗಿಬಿಟ್ಟಿದೆಯಾ? ಬೇರೆ ಆಗಿಬಿಟ್ಟಿದೇನೋ? ಬೇರೆ ಆಗಿಬಿಟ್ಟ? ಅಯ್ಯೋ, ಇಲ್ಲೇ ಮುರ್ಕೋಬೇಕಾ? ನೋಡಿ ಇಲ್ಲ ನೋಡಿ, ಪೇಪರ್ ಆಗಿಬಿಟ್ಟಿದೆ. ಏನದು? ಪೇಪರಾ? ಸೊ ಇವತ್ತು ಡಿಫ್ರೆಂಟ್ ಆಗಿರೋ ಒಲೆ ನೋಡೋಣ. ಸ್ವಲ್ಪ ಇಡು ಕೀರ್ತಿ, ಅಲ್ಲೇ ಇಡು, ಹಾಸ್ತಾನೆ. ಮಮ್ಮಿ ಹಾಸ್ತಾರೆ ಇರೋ. ಬೆಂಕಿ ಹತ್ತಕ್ಕೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಫುಲ್ ಹಾಕ್ ಮತ್ತೆ ಫುಲ್ ಹಾಕ್ತಾರಾ? ಪೇಪರ್ ತೊಗೊಂಬರಪ್ಪ ನೀನು. ಸೊ ಪೇಪರ್ ನೀನು ಆ ಕಡೆ ಬರೋಷ್ಟ್ರಲ್ಲೇ ಈ ಕಡೆ ತೊಗೊಂಡ್ಬಿಟ್ಟಿರ್ತೀನಿ ನಾನು. ಇದು ಕಾಂಪಿಟೇಷನ್ ಕಾಲ. ಬಾ ಈ ಕಡೆ, ಬಾ ಈ ಕಡೆ, ಬಾ ಈ ಕಡೆ ಹಚ್ಚುವ, ನಾನು ಈ ಕಡೆ ಹಚ್ತೀನಿ. ಓಕೆನಾ? ಹಚ್ಚ ಕಡೆ, ನೀನು ಆ ಕಡೆ ಹಚ್ಚು. ಬರ್ರ ಅಂತ ಬಿಟ್ಟು ಬೇಗ ಬೆಂಕಿ ಮಾಡೋಣ. ಓಕೆ, ಇರೋ ತಳ್ಬೇಡ. ಇದು ಆಯಿಲ್ ಚೆಲ್ಲಿ ಹತ್ತಬೇಕಲ್ಲ. ಇದು ಕುಡು ಇಲ್ಲ, ಒಂದೇ ನಿಮಿಷ ಕುಡು. ಸ್ವಲ್ಪ ಅದು 10 ಗಂಟೆ ಅಷ್ಟೇ. ಹತ್ತು. ತಗೋ. ಇವಾಗ ಹತ್ತು. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಯಿತು ಅಂದರೆ ಸ್ಟಾರ್ಟ್ ಆಗುತ್ತೆ. ಇವತ್ತಂತೂ ಫುಲ್ಲು ಬೆಂಕಿ ಆಗುತ್ತೆ. ಹತ್ಕೋತಪ್ಪ, ಕೆಲಸ ಆಯಿತು. ಸ್ವಲ್ಪ ವೆಯ್ಟ್ ಮಾಡೋಣ. ಆ ಕಡೆ ಹತ್ತಾ? ಇಲ್ಲ ಇನ್ನೊಂದು ಸ್ವಲ್ಪ ಒಳಗಡೆ ಹಾಕ್ಬೇಕದು. ಆಯಿಲ್ ಎಲ್ಲಿ ಚೆಲ್ಲ ಐತಲ್ಲ ಹಾಕ್ಬೇಕಲ್ಲ. ಇನ್ನು ಎಲ್ಲ ಆಯಿಲ್ ಇಲ್ಲಿ ಹತ್ತೈತೆ ಬಿಡ, ಹೋಗಲಿ. ಒಂದು ಕಡೆ ಹತ್ತೈತೆ ಬಿಡು. ಹತ್ಕೋತೈತೆ. ಈ ಕಡೆ ಇಡುವ. ಆ ಕಡೆ ಮಣ್ಣು ಹಚ್ತಾನ ಅವ್ನು ಕೊಡಪ್ಪ. ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಅವ್ನು ಮಣ್ಣಲ್ಲಿ. ನೀನು ಹಚ್ಚು. ಇಲ್ಲಿ ನೀರು ಹಾಕೋ. ಓಕೆ, ಇವಾಗ ಏನೇನು ತರಕಾರಿ ಕಟ್ ಮಾಡಬೇಕು ಎಲ್ಲ ಸೈಡಿಗೆ ಇಟ್ಕೋ. ಫಸ್ಟ್ ಇಟ್ಕೋ ಸೈಡಿಗೆ ಎಲ್ಲ ತೆಗೆದು. ನೀನು ಟಚ್ ಮಾಡಬಾರ್ದು ನೆಲಕ್ಕದು. ಒಳಗೆ ಹೊಲಸು ಹೋಗ್ಬಾರ್ದಪ್ಪ, ಹಂಗೆ ಮಾಡಬೇಕು. ಮಾಡು. ಚೆನ್ನಾಗಿ ಹಚ್ಬೇಕಾ? ನೀರು ಹಾಕೋರು. ಇನ್ನೊಂದು ಸ್ವಲ್ಪ ನೀರು ಹಾಕೋ. ಇವಾಗ ಕಲಸು. ಅದು ಹಂಗೆ ವಿಭೂತಿ ಹೊಡ್ಕೊಂಡ್ಬಿಡು. ಹಿಂಗೆ ಒಂದು 3 ಬಟ್ಟೆ ಇಲ್ಲೋಡಲೇ ಹಿಂಗೆ ಹೊಡ್ಕೊಂಡ್ಬಿಡು. ಹಂಗೆ ಮಣ್ಣಿನ ವಿಭೂತಿ ಥರ ಚೆನ್ನಾಗಿರ್ತದೆ. ಹಚ್ಚು ಚೆನ್ನಾಗಿ ಹಚ್ಚ. ಮುಂದೆ ಯೂಸ್ ಆಗುತ್ತೆ ನಿನಗೂ. ಹೆಂಡ್ತಿ ಕೈ ಕೆಲಸ ಮಾಡ್ಲಿಕ್ಕೆ ನಿನಗೂ ಯೂಸ್ ಆಗ್ತದೆ. ನೆಕ್ಸ್ಟು ಚೆನ್ನಾಗಿ ಕಲ್ತ್ಕೊಳ್ಳೋ. ಹೀಗೆ ಭತ್ತ ಎಲ್ಲ ಕಡೆ
ಕರೆಕ್ಟಾಗಿ ಕೆಲಸ ಮಾಡ್ತಾನಲ್ಲ ಇವನನ್ನು. ಇವಾಗ ಹಚ್ಬಿಟ್ನಪ್ಪ ಕರೆಕ್ಟಾಗಿ. ಕೊಡು ಇಲ್ಲಿ. ಈಗ ನೋಡಿ ಹಚ್ಚವನ. ಇವಾಗ ನೋಡಲೇ ಏಯ್ ಮಗನೇ ಒಯ್ದು. ನಾನು ಅನ್ಕೊಂಡೆ ಇವನು ಎಂತ ನನ್ನ ಮಗ ಇದ್ದಾನೆ ಅಂತಂದ್ಬಿಟ್ಟು. ಒಳಗಡೆ ಹಾಕ್ಬಾರ್ದು. ಒಳಗಡೆ ಹಿಂಗೆಲ್ಲ ನೋಡಿ ಈಗ ಒಳಗಡೆ ಹಾಕಿ ಇಟ್ಟಿದೆ. ಹಾಂ ಏನಾಗಲ್ಲ ಹೇಳು, ಅದು ಏನಾಗಲ್ಲ ನಿನಗೆ. ಒಳಗಡೆ ಹಾಕ್ಬಿಟ್ಟವನ ಅಣ್ಣ. ಫುಲ್ ಕರ್ಕ್ ಅನ್ಬೇಕು ನೋಡೋದು. ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇನಾ. ಇದು ಫಸ್ಟ್ ಸಾಂಬಾರು ಮಾಡ್ಕೊಳಕ ಕಡ್ಲಿಬೇಳೆ ಹಿಟ್ಟಲ್ಲಿ. ಸೊ ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ಸೊ ಈ ಕಡ್ಲಿ ಹಿಟ್ಟ ಎಷ್ಟು ಕಡ್ಲಿ ಹಿಟ್ಟು ಹಾಕಿದೆ, ಆಮೇಲೆ ನೀರು, ಆಯಿಲು, ಇವಾಗ ನಾವು ಒಳಗ್ತಾ ನಾನು ಜೀರಿಗೆ, ಆಯ್ತು 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 ಹೋಯ್ತಲ್ಲಿ. ಹಿಂಗು, ಏನಾಯ್ತು ಕರ್ಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಈರುಳ್ಳಿ, ಇವತ್ತೇನು ನಾವು ಮಾತಾಡ್ತಾ ಇಲ್ಲ, ಯಾಕಂದರೆ ಕುಕ್ಕಿಂಗ್ ಚಾನಲ್ಲು ಎಲ್ಲ ಇವ್ರದ್ದೇ ಇರೋದು. ನೋಡೋಣ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗೆ ಮಾತಾಡ್ತಾರೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಇದು ಮುಗಿದಾದ ತಕ್ಷಣ ಮಾತಾಡ್ತೀನಿ ನಾನು. ಪುಡಿ ಏನು ಹಾಕಿ ಅಲ್ಲಿ ಸುಡಾಕತ್ತ. ಇಲ್ಲೊಂದು ಹಸಿ ಒಗ್ಗರಣೆ. ಆ ಕಡೆ ಸೈಡಿಗೆ ಅದು ಇನ್ನೊಂದು ಕಟ್ಟಿಗೆ ಸ್ಪೂನ್ ತೊಗೊಂಬರ್ಬೇಕಪ್ಪ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಆವಾಗಲೇ ಕಲಿಸಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು. ಸಾಂಬಾರ್ ಆಯ್ತು. ಸಾಂಬಾರು ಏನೋ ಆಗ್ಬೇಕಿರಪ್ಪ. ಸಾಂಬಾರ್ ಇನ್ನ ಚಲ್ತು. ಹ್ಞೂ ಸಾಂಬಾರ್ ಚಲ್ತು. ಸೊ ಇವಾಗ ಕಡಲೆ ಸಾಂಬಾರು ರೆಡಿ. ಬಾಯ್ ಬಾಯ್. ಅದೇನು ಬಿಸಿ ಮಾಡಬೇಕಾ? 10 ನಿಮಿಷ ಅಷ್ಟೇ, ಓಕೆ. ಜಾಸ್ತಿ ಮಾಡಿದರೆ ಗಟ್ಟಿ ಕಡಲೆ ಆಗುತ್ತೆ. ಬಿಸಿ ಕೊತ್ತಂಬರಿ ಸ್ವಲ್ಪ, ಅಷ್ಟೇ. ಈ ಕಡೆ ಎತ್ತಿಟ್ಬಿಡ. ಸೊ ಸಾಂಬಾರು ರೆಡಿ ಆಯ್ತು. ಈ ಕಡೆ ಎತ್ತಿಟ್ಬಿಡೋಣ. ಇವತ್ತು ನೋಡೋಣ ಹೆಂಗೆ ಬರುತ್ತೆ. ಕಂಟೆಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಇರುತ್ತೆ ಅಂತ ಹೇಳ್ತೀನಿ. ಯಾಕೆ ವೀಡಿಯೋಸ್ ಓಡೋದಿಲ್ಲ ಅಂತಲೂ ಕೂಡ ಹೇಳ್ತೀನಿ, ಯಾಕೆ ವೀಡಿಯೋಸ್ ಓಡುತ್ತೆ ಅಂತಲೂ ಕೂಡ ಹೇಳ್ತೀನಿ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರೂ ಕೂಡ ತುಂಬ ಈಸಿ ಅಂದ್ಕೊಂಡಿರ್ತೀರಲ್ವ, ಅಷ್ಟು ಈಸಿ ಅಲ್ವೇ ಅಲ್ಲ. ಸೊ ಕಂಟೆಂಟ್ ಕ್ರಿಯೇಟ್ರ್ ಎಲ್ಲರೂ ಕೂಡ ಆಗೋಕ್ಕೂ ಆಗೋಲ್ಲ. ಸೊ ಕಂಟೆಂಟ್ ಕ್ರಿಯೇಟ್ರ್ ಆಗಬೇಕು ಅಂತಂದರೆ ತುಂಬ ಯೂನಿಕ್ ಆಗಿರ್ಬೇಕು ನೀವು. ಆವಾಗ ಮಾತ್ರ ನೀವು ಒಂದು ಕಂಟೆಂಟ್ ಕ್ರಿಯೇಟ್ರ್ ಆಗೋಕ್ಕೆ ಸಾಧ್ಯ ಆಗೋದು. ಜೊತೆಗೆ ಕಂಟೆಂಟ್ ಕ್ರಿಯೇಟ್ರ್ ಆಗಬೇಕು ಅಂಥೇಳಿ ಮೈಂಡಲ್ಲಿ ನೀವು ಡಿಸೈಡ್ ಆಗಿರಬೇಕು. ಇಲ್ಲ ಅಂತಂದರೆ ನೀವು ಮೈಂಡಲ್ಲಿ ಡಿಸೈಡ್ ಆಗಿರತ್ತಂದರೆ ಅದನ್ನು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಏನೇನು ಇಂಪ್ರೂವ್ ಮಾಡಬೇಕು. ಇವತ್ತು ನೀವು ಶುರು ಮಾಡಿದ್ದೀರತ್ತಂದರೆ ಇವತ್ತೇ ಕಂಟೆಂಟ್ ಕ್ರಿಯೇಟ್ರ್ ಆಗ್ತೀರಿ ಅಂತಲ್ಲ. ಒಂದು 10 ವೀಡಿಯೋ ಮಾಡೋ ತಕ್ಷಣ ಯಾರೂ ನೋಡಿಲ್ಲ ಅಂತಂದರೂ ಕಂಟೆಂಟ್ ಕ್ರಿಯೇಟ್ರ್ ಸ್ಟಾಪ್ ಮಾಡಿದ್ರು ಕೂಡ ಕಂಟೆಂಟ್ ಕ್ರಿಯೇಟ್ರ್ ವರ್ಕ್ ಆಗೋಲ್ಲ. ಸೊ ನೀವು 10 ವೀಡಿಯೋ ಯಾಕೆ ನೋಡಿಲ್ಲ, ಸೊ ಅದಕ್ಕಿಂತ ಮುಂಚೆ ಫಸ್ಟು ನನ್ನ ಒಂದು 10 ವೀಡಿಯೋದಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂಥೇಳಿ ನೀವು ಅದನ್ನು ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಮಾತ್ರ ನೀವು ಕಂಟೆಂಟ್ ಕ್ರಿಯೇಟ್ ಕೊಡೋಕ್ಕಾಗೋದು, ಅಂದರೆ ಕಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಮಾಡೋಕ್ಕಾಗಲ್ಲ. 99% ಜನ ಒಂದಿಷ್ಟು ಜೋಶಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ ಇನಿಷಿಯಲಿ. ಸೊ ಆಮೇಲೆ ವ್ಯೂಸ್ ಬಂದಿಲ್ಲ ಅಂತಂದರೆ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಯೂಟ್ಯೂಬ್ ಹಾಗೆ ವರ್ಕ್ ಆಗೋಲ್ಲ. ಯೂಟ್ಯೂಬ್ ಅನ್ನೋದು ವರ್ಕ್ ಆಗಬೇಕಂದ್ರೆ
ನೀವು ಪ್ರತಿದಿನ ಹೆಂಗೆ ಕೆಲ್ಸಕ್ಕೆ ಹೋಗ್ತಿರೋ ಅದೇ ಥರ ಕೆಲಸ ಮಾಡಬೇಕು. ಕೆಲಸದ ಜೊತೆಗೆ ಇಂಪ್ರೂವ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು, ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವ ಥರ ಕಂಟೆಂಟ್ ಮಾಡಬೇಕು, ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು, ಏನು ಎಜುಕೇಷನ್ ಅದರೊಳಗಡೆ ನಾಲೆಡ್ಜನ್ನು ಕೊಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನೀವು ತಿಳ್ಕೊಬೇಕು. ಸೊ ತಿಳ್ಕೊಂಡಾದ ತಕ್ಷಣವೇ ನಿಮ್ಗೆ ಯೂಟ್ಯೂಬ್ ಅನ್ನೋದು ವರ್ಕ್ ಆಗೋದು. ಸೊ ಫೈನಲ್ ಆಗಿ ಇವಾಗ ಇಷ್ಟೋ ತನಕ ನಾನು ಮಾತಾಡಲಿಲ್ಲ, ನಮ್ಮ ವೈಫಿಗೆ ಬಿಟ್ಟಿದ್ದೆ ನಾನು. ಸೊ ಅವ್ರಿಗೆ ಒಂದಿಷ್ಟು ಮಿಸ್ಟೇಕ್ಗಳು, ಸೊ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಏನೋ ಒಂದು ಹಾಕಿಬಿಡೋರು, ಇಲ್ಲತ್ತಂದರೆ ಎಲ್ಲ ಹಾಕಿದ ತಕ್ಷಣ ಹೇಳಕ್ಕೆ ಹೋಗೋರು. ಸೊ ಹಾಗಾಗಿ ಈ ಥರ ಸುಮಾರು ಮಿಸ್ಟೇಕ್ಸ್ ನಡೀತಾ ಇರುತ್ತೆ. ಯಾಕಂದರೆ ಅವ್ರು ಇವಾಗ ರೀಸೆಂಟಾಗಿ ಇದನ್ನು ಸ್ಟಾರ್ಟ್ ಎಲ್ಲ ಮಾಡಿರೋದು ಕೂಡ ಹೇಳಬೇಕಂತಂದರೆ. ಸೊ ನನ್ನ ಕಂಟೆಂಟಲ್ಲಿ ನಾನು ಮಾಡಿದ್ದೀನಿ, ಜೊತೆಗೆ ಇವಾಗ ನಂದು ವಾಯ್ಸ್ಲೆಸ್ ವಿತ್ ಫೇಸ್ಲೆಸ್ ಚಾನಲ್ ಇರೋದೆಲ್ಲನೂ ಕೂಡ ಮುಂಚೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಹೋಗ್ತಿದ್ದೆವು. ಬಟ್ ಇವಾಗ ನಂದು ವಿತ್ ಫೇಸನ್ನು ಹೋಗ್ತಿದ್ದೀನಿ. ನನಗೂ ಕೂಡ ಸ್ವಲ್ಪ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಎಷ್ಟೇ ಚಾಲೆಂಜಸ್ ಇದ್ದರೂ ಕೂಡ ಯಾಕೆ ಯೂಟ್ಯೂಬ್ ಕಷ್ಟ ಆದರೂ ಪರವಾಗಿಲ್ಲ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡ್ತಿರೋದು. ನೀವು ಎಲ್ಲೇ ಒಂದು ಕಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ 15 ದಿವಸ ತಿಂಗಳು ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ನಿಮಗೆ ಕೆಲಸಕ್ಕಂತ ಕೊಡ್ತಾರಲ್ವ. ಅದನ್ನು ನೀವು ಇಲ್ಲೇ ಮಾಡ್ಕೊಳ್ಳಿ, ನಿಮ್ಮ ಓನಾಗಿ ಮಾಡ್ಕೊಳ್ಳಿ. 1 ದಿವಸ ತಪ್ಪಾಗ್ಬೋದು, 2 ದಿವಸ ತಪ್ಪಾಗ್ಬೋದು, 3 ದಿವಸ ತಪ್ಪಾಗ್ಬೋದು, ಹೋಗಿ 10 ದಿವಸ ತಪ್ಪಾಗ್ಬೋದು, ಒಂದು 3 ತಿಂಗಳು ತಪ್ಪಾಗ್ಬೋದು. ಇಲ್ಲ ಅಂತ ಯಾರು ಅಂತಿದ್ದಾರೆ, ಬಟ್ ನಿಮ್ಮದು ಓನ್ ಇದು. ಸೊ ನೀವು ಒನ್ ಟೈಮ್ ನೀವು ಬಿಲ್ಡ್ ಮಾಡಿಬಿಟ್ರೆ ನಿಮ್ಮ ಲೈಫ್ ಟೈಮ್ ಅರ್ನಿಂಗು ಹೇಳಬೇಕಂತಂದರೆ. ಸೊ ಇವಾಗ ಮಾಡ್ತಿದ್ದಾರೆ, ಬನ್ನಿ. ಸೊ ನೋಡೋಣ, ಮತ್ತೆ ನಾವು ಬಾಯಿ ಮುಚ್ಕೊಂಡು ಇವಾಗ ಕುತ್ಕೋತೇವೆ, ಮಾಡಲಿ ನೋಡೋಣ. ಓಹೋ, ಅಲ್ಲಿ ನೋಡಲ್ಲಿ ಆಟ ಹೆಂಗೆ ಶುರುವಾಗಿದೆ, ಅಲ್ಲಿ ಬೆಂಕಿ ಎತ್ಬಿಟ್ಟೈತತ್ತೆ. ಈರುಳ್ಳಿ ಕಟ್ಟಾಗೋಯ್ತು, ಆ ಕಡೆ ಮಾತಾಡೋಷ್ಟರಲ್ಲೇ ಮೆಣಸಿನ್ಕಾಯಿ ಕಟ್ಟಾಗೋಯ್ತು, ಕೊತ್ತಂಬರಿ ಕಟ್ಟಾಗ್ತಾ ಇದೆ ಇವಾಗ. ಇದು ಪಡ್ಡಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನ್. ಅರ್ಧ ಚಮಚ ಉಪ್ಪು. ಇದು ಸಾಂಬಾರು ಆವಾಗಲೇ ಮಾಡಿ ಇಟ್ಕೊಂಡಿದ್ದು. ಸ್ವಲ್ಪ ಆರಿದ ಮೇಲೆ ಶುಗರ್ ಹಾಕೋಣ. ಸಾಂಬಾರು ಅದ್ರ ಮೇಲೇನೆ ಹಾಕೋದು. 2 ಸ್ಪೂನ್. ಅದಕ್ಕೆ ಈ ಥರ ಸಕ್ಕರೆ ಹಾಕ್ಬಿಡ್ತಾರೆ, ರುಚಿ ಹತ್ಬಿಟ್ಟು ಪಡ್ಡಕ್ಕಿಂತಲೂ ಜಾಸ್ತಿ ಬರೀ ಸಾಂಬಾರು ಕುಡಿತೇವೆ ನಾವು, ಹಂಗಾಗ್ಬಿಡುತ್ತೆ. ಇವತ್ತು ಗೊತ್ತಾಯ್ತಿದ್ರೆ ಹಿಂದ್ಗಡೆ ರಹಸ್ಯ. ದಿನಾಲೂ ಪಡ್ಡು ಮಾಡಿದಾಗ 2 ಕಪ್ಪು 3 ಕಪ್ಪು ಸಾಂಬಾರು ಹೋಗ್ತಾ ಇರುತ್ತೆ. ಹಿಂಗಿದೆ ಸಮಾಚಾರ. ಮತ್ತೇನದು? ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ. ಇದು ಪಡ್ಡು ಮಣಿ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕೋಣ. ನೋಡಲ್ಲಿ ಕಲ್ತ್ಕೋ, ಎಲ್ಲ ನಿನಗೂ ಮುಂದೆ ಯೂಸ್ ಆಗ್ತದ. ಏನು ಗೊತ್ತು, ಹೆವಿ ಕಾದೈತ್ಯಾ, ಹಾಕ್ಬೋದ್ರು. ಸರಿಯಪ್ಪ, ಬರಪ್ಪ ಈ ಕಡೆ. ಹಿಂಗೆ ಚೂರತ್ವ ನೋಡು. ಏ ಬರ್ರಿ, ನಿನ್ನೆ ಮಸಾಲೆ ದೋಸೆ ತಿಂದ್ರಿ, ಇವತ್ತು ಪಡ್ಡು ಹೊಡ್ಕೊಂಡು ಹೋಗತ್ತಿರತ್ತ. ಇಲ್ಲ ಸಂಜೆಗೆ ಬರ್ರಿ, ಹೋಲಿ ಬಿರಿಯಾನಿ ಹೊಡಿಯಾನ ಬರ್ರಿ. ಇವತ್ತು ಸಂಜೆಗೆ ಪೀಸ್ಗಳು ತರಿಸ್ತೀನಿ ನಿಮ್ಗೆ. ಏಯ್ ಬಿರಿಯಾನಿ ಹೊಡಿತೀರಾ? ಅವನು ಯಾಕೋ ಹಿಂದೆ ಬ್ಯಾಗ್ ಹಿಡ್ಕೊಂಡು ಬೆನ್ನತ್ತೇನು, ಕಣ್ಣು ಇರ್ಲಾರ್ದಂಗ. ಹಾಂ, ಸೊ ಇದು ಸ್ವಲ್ಪ ಬೆಂದಿದೆ, ಈ ಕಡೆ ಬಾ. ಹಾಂ, ಏನು ಹಸುವಾಗೈತಾ? ಇರಪ್ಪ, ವೆಯ್ಟ್ ಮಾಡು, ಬೇಯ್ಬೇಕಲ್ಲ ಅದು. ಸೊ ಇವಾಗ ಏನೊಂದು ಸ್ವಲ್ಪ ಕರೆಕ್ಟಾಗಿ ಇದು ಮಾಡೋದು. ತಾನೇ ಬೆಂದ್ಮೇಲೆ ಹತ್ತೋತ್ಯಾ ಈ ಥರ ಹಿಂಗೆ. ಓ ಹಿಂಗ, ನಮ್ಮ ಮಾತು ಕೇಳಲ್ಲತ್ತಲ್ಲಪ್ಪ ಪಡ್ಡು ಮಣಿ. ಇರಲಿ ಬೆಂಕಿ ಕರೆಕ್ಟಾಗೈತಿ. ಯಾರಿಗಪ್ಪ ಫಸ್ಟು? ನಿನಗ ಈಗ ಇಬ್ಬರದಾಗ ಯಾರು ಕೆಲಸ ಜಾಸ್ತಿ ಮಾಡಿರಿ ಇವತ್ತು? ನೀನು ಏನು ಮಾಡಿದ್ದೀನಿ? ನೀನು ಕೆಲಸ ಸಕ್ರೆ ನೀ ಏನು ಮಾಡಿದ್ದಿ? ಸಕ್ರೆ
ಡಬ್ಬಿ ಏನು ನೀವು ಬರೋ ಸುಮ್ಮನೆ ಅಟೆಂಡೆನ್ಸ್ ತರಕದಂಗೆ ಕೈ ಎತ್ತಕತ್ತಿದಲ್ಲ, ಏನು ಮಾಡಿದೆ ಹೇಳ್ಬೇಕು. ಬೆಳಗ್ಗೆ ಎದ್ದ ಹಾಂ ನಮ್ಮ ಅಕ್ಕನಲ್ಲಿ ಹಾಂ ನಾನು ನೀರು ಕುಡಿಯಾಕ ಹೋಗಿದ್ದೆ. ಹ್ಞೂ ನೀರು ಕುಡಿಯಾಕ ಹೋಗೋಣ ಫಿಲ್ಟ್ರ ಇವಳು ಕೆಲಸ ಏನಂದ್ರೆ ಮಕ್ಕೊಂದ್ಲಂತ ಎದ್ದಂತ ನೀರು ಕುಡ್ಲಿಕ್ಕೆ ಹೋದಂತ ಕಳ್ರ ಬತ್ತಿರತ್ತ. ಕಳ್ರ ಅಂದ್ರೆ ಯಾರು? ಅದಕ್ಕೆ ರಾತ್ರಿ ಕೆಲಸ ಹಾಂ ಅದು ದೆವ್ವನ? ದೆವ್ವ ನೋಡಿದೆ? ಅಪ್ಪ ಹಾಂ ಅಪ್ಪ ಅದು ಕೆಲಸ ಏನಪ್ಪ ಅವಳೆ ಹೇಳ್ತಾಳೆ, ನನಗೂ ಗೊತ್ತಿಲ್ಲ ಅದು ಕೆಲಸ ಅಂತಂದ್ಬಿಟ್ಟು. ಬೆಂದಿದೆ ಚೆನ್ನಾಗಿ. ಎಲ್ಲಿ ಬಂದಿದೆ ಇರು ಲೈ. ಜಾಸ್ತಿನೇ ಬೆಂದಿ. ಬಿಡು ಸುಮ್ಮನೆ ಸರಿ. ಅಲ್ಲಿ ಇರೋ ಇಲ್ಲಿ ನೋಡೋಣ. ಇಲ್ಲ ಕೂತ್ಕೋ. ನಡೆಯಂಥ ಕಥೆಗಳು ವೀಡಿಯೋಗಳು ಆತಂದ್ರೆ ವೀಡಿಯೋದಲ್ಲಿ ಹೆಂಗತ್ತಂದರೆ ಯಾವುದು ಚೆನ್ನಾಗಿ ಬಂದಿರುತ್ತೆ ಅದನ್ನು ಫೋಟೋದಲ್ಲಿ ಬಂದಿರುತ್ತೆ, ಯಾವ್ದು ಚೆನ್ನಾಗಿ ಬಂದಿರುತ್ತೆ ಅದು ತಿಂದಿರ್ತೇವೆ, ಯಾವ್ದು ಚೆನ್ನಾಗಿ ಬಂದಿರಲ್ಲ ಅದು ಎತ್ತಿ ಬಿಸಾಕಿರ್ತೇವೆ. ಸೊ ಹಾಗೆ ವೀಡಿಯೋ ಮಾಡ್ಬೇಕಂತಂದ್ರು ಒಂದೇ ಟೈಮ್ಗೇನು ವರ್ಕ್ ಆಗುತ್ತಂತಲ್ಲ, ಬಟ್ ಅಲ್ಲಿ ಗ್ಯಾಸ್ ಮೇಲೆ ಅವ್ರಿಗೆ ಮಾಡಿ 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 ಪ್ರಾಕ್ಟೀಸ್ ಇರೋದ್ರಿಂದ ಅಲ್ಲಿ ಕರೆಕ್ಟಾಗಿ ಆಗಿಬಿಡುತ್ತೆ. ಇಲ್ಲಿ ಬಂದ ತಕ್ಷಣ ಒಂದೊಂದು ಟೈಮ್ ಉರಿ ಜಾಸ್ತಿ ಆಗ್ಬೋದು, ಉರಿ ಕಡಿಮೆ ಆಗ್ಬೋದು. ಸೊ ಎಲ್ಲನೂ ಕೂಡ ಪ್ರಾಕ್ಟಿಕಲ್ಲಾಗಿ ಮಾಡಿದಾಗ್ಲೇ ಗೊತ್ತಾಗೋದು. ಸೊ ಇವಾಗ ಹೇಳ್ಬೇಕಂತಂದರೆ ಉರಿ ಜಾಸ್ತಿ ಆಗಿತ್ತು, ಅದು ತುಂಬ ಸೀದೋಗ್ಬಿಟ್ಟಿದೆ. ಅದು ಹೇಳ್ಬೇಕಂತಂದರೆ ಬೇಡ ಬೇಡ ಅದು ಸೀದೋಗ್ಬಿಟ್ಟೈತಿ ಇರೋದು ಜಾಸ್ತಿ, ಅದಕ್ಕೇನಾಗ್ತೈತಿ ಅದು ಬ್ಲ್ಯಾಕ್ ಆಗಿಬಿಟ್ಟೈತೆ ಜಾಸ್ತಿ. ಅದು ತಿಂದರೆ ಬ್ಲ್ಯಾಕ್ ಆಗಿಬಿಡ್ತೀವಿ ನೋಡಿ ನೀನು. ನಡಿ ಹ್ಞೂ ತಿಂದರೆ ಬ್ಲ್ಯಾಕ್ ಆಗಿಬಿಡ್ತೀವಿ. ನೀನು ವೈಟ್ ಆಗ್ಬೇಕಾ ಬ್ಲ್ಯಾಕ್ ಆಗ್ಬೇಕಾ? ಬ್ಲ್ಯಾಕ್. ಹಾಂ ಮತ್ತೆ ಇಟ್ಬಿಡು ಮತ್ತೆ. ತಿನ್ನು. ಏಯ್ ತಿಂದರೆ ಬ್ಲ್ಯಾಕ್ ಆಗಿಬಿಡ್ತೀಯ ನೀನು. ನನ್ನ ಮಕ್ಳಿಗೆ ಹೊಟ್ಟೆ ಹಸಿದ್ಬಿಟ್ರೆ ಎಂಥ ಬ್ಲ್ಯಾಕ್ ಆದರೂ ತಿಂದುಬಿಡ್ತಾರೆ. ಹಾಂ ಹೊಟ್ಟೆ ಹಸ್ತಿಲ್ಲ ಅಂದರೆ ಹ್ಞೂ ಇಡು ಪಂಕ ಇಡು, ಬಿಸಿ ಐತಿ ಇಡೋದು, ಬಿಸಿ ಐತಿ ಇಡೋ. ಹೊಟ್ಟೆ ಹಸಿಬೇಕು ಅವಾಗಲೇ ಇದು ಆಗೋದು. ಇಡು ಕೀರ್ತಿ. ಸುಚಿತಾ ಯಾರೋ ನೀನಲ್ಲಿ ಬರೀ ಮ್ಯಾಕ್ ಕರ್ಗಾಗ್ಬಿಡ್ತೈತಿ ಒತ್ತಂಗಾಗಿ, ಆಮೇಲೆ ಒಳಗೆ ಹಸಿ ಬಿಸಿ ಚೆನ್ನಾಗೈತಾ? ಅವನಿಗೊಂದು ಪ್ಲೇಟ್ನಲ್ಲಿ ಹಾಕ್ಕೊಟ್ಬಿಡು. ಮೆಣಸಿನ್ಕಾಯಿ ನೋಡ್ಕೊಂಡು ತಿನ್ ಮತ್ತೆ. ಒಂದು ಪ್ಲೇಟ್ನ ಒಂದು ಹಾಕ್ಕೊಟ್ಬಿಡು ಅವನಿಗೆ. ಅದೇ ಪ್ಲೇಟ್ ಅದು ಸಾಂಬಾರು ಹಾಕ್ಕೊಟ್ಬಿಡು. ಅದು ಬಿಸಿ ಬೇಜಾನ್ ಆಗಿಬಿಟ್ಟಿತ್ತಲ್ಲ, ಹಂಗಾಗಿ ಇವಾಗ ಕರೆಕ್ಟಾಗಿ ಬಂದಿರುತ್ತದು. ಸೊ ಇದನ್ನು ಅದು ಹೆಂಗೆ ಹೋಟ್ಲಲ್ಲಿ ಇಷ್ಟಿಷ್ಟು ದಪ್ಪಗೆ ಮಾಡ್ತಾರಪ್ಪ? ಮನೆ ದಮ್ಮರ್ ಹಾಂ ಇಂಥವು ದೊಡ್ಡ ಇರ್ತಾವೆ. ದೊಡ್ಡ ಇರ್ತವೆ. ಫುಡ್ ಸ್ಟಾರ್ಟ್ ಆಗಿದೆ. ಒಬ್ಬೊಬ್ಬರಿಗೆ ಆರಕ್ಕಿಂತ ಮುಂಚೆ ಹಂಗೆ ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಕುತ್ಕೊಂಡಿರೋ ಇಲಿ ಹಂಗೆ ಹಿಂದೆ ಕುತ್ಕೊಂಡು ಹೊಡಿತಾನೆ ಇದೆ. ಹಾಂ ಇಲಿ ಕುತ್ಕೊಂಡು ಹೊಡಿತಾನೆ ಇದೆ. ಸೊ ಇವಾಗ ಸಾಂಬಾರು ಹಾಕೊಳ್ಳೋಣ. ಕ್ಯಾಟಾ? ಹೌದಾ? ಸುಚಿತ ನಾನು ಇಲಿ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಮುಚ್ಚಿಬಿಡ ಅದ್ರ ಮೇಲೆ. ಸೊ ನೋಡೋಣ ಹೆಂಗಿದೆ ಟೇಸ್ಟು. ಇಲ್ಲೇ ಕುತ್ಕೊಂಡು ಜಾಸ್ತಿ ಇದು ಹಾಕತ್ತೆ ನೋಡೋದು. ಹಾಂ ಸೊ ಇವಾಗ ಸಾಕು ನನಗೆ ಬೇಡಪ್ಪ, ಬಿಸಿ ಐತಿ ಇನ್ನು. ಒಡೆದಾಕನ ಫಸ್ಟು ಒಡೆದಿಡೋಣ, ಆಮೇಲೆ ತಿನ್ನೋಣ. ಬಿಸಿ ಆರತ್ತೆ. ಕೀರ್ತಿ ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ? ಸ್ಪೂನ್ ಚೆನ್ನಾಗೈತಾ? ಸ್ಪೂನ್ ಬೇಡ. ಅದಕ್ಕೆ ಸಾಂಬಾರು ಕುಡಿಯೋದು ನಾವೆಲ್ಲರೂ. ಒಳ್ಳೆ ಕಡಲೆಬೇಳೆ. ಯಪ್ಪ ಮೆಣಸಿನ್ಕಾಯಿ ಬಂದ್ಬಿಡ್ತು ಬಾಯಲ್ಲಿ ಫಸ್ಟಿಗೇನೆ. ಅಯ್ಯೋ ಭಲೇ ಖಾರ ಇದಾವೆ ಮೆಣಸಿನ್ಕಾಯಿ. ಸಖತ್ತಾಗಿ ಆಗಿದೆ. ಫಸ್ಟ್ ಒಂದು ಜಾಸ್ತಿ ಬೆಂಕಿ ಹತ್ಬಿಟ್ಟು ಇದು ಆಗಿತ್ತು. ಸೊ ಇವಾಗ ಸೆಕೆಂಡು ಥರ್ಡು ಬರ್ತಾ ಇರೋದೆಲ್ಲ ಕರೆಕ್ಟಾಗಿ ಬರ್ತಿದೆ. ಸೊ ಇನ್ನು ಸ್ಟಾರ್ಟ್ ಮಾಡೋಣ.
ಸೊ ಇವಾಗ ಪಡ್ಡು ಮಾಡ್ಕೊಂಡು ತಿಂದಿದ್ದಾಯಿತು. ಇವಾಗ ಬಿಸಿ ಬಿಸಿ ಟೀ ಕುಡಿಯೋಣ. ಸೊ ಇದಕ್ಕಿಂತ ಮುಂಚೆ ಒಂದಿಷ್ಟು ಇನ್ಫಾರ್ಮೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ವರ್ಲ್ಡ್ ಬಿಗ್ಗೆಸ್ಟ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೆವು. ಅದನ್ನು ಬಿಸಿ ಮಾಡ್ತಾನೆ ತವೆನ ಕಲ್ಲು ತೊಗೊಂಬಂದಿಟ್ಟಿದ್ದೆವು. ಅದು ಇದು ಆಯಿತು. ಜೊತೆಗೆ ಅದು ಆದ ತಕ್ಷಣ ಬಂದುಬಿಟ್ಟು ನಮ್ಮಲ್ಲಿ ಒಂದು 4-5 ಜನ ಇದ್ದೆವು. ಸೊ ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡ್ತೇವೆ ಅಂತೇಳಿ ಇನ್ನೊಂದು 2-3 ಜನ ಬಂದುಬಿಟ್ರು. ನಿನ್ನೆ ಏನಾಗೋಯ್ತು ಅಂತಂದರೆ ದೋಸೆ ಮಾಡ್ತಾ ಇರೋರಿಗೆ ದೋಸೆ ಸಿಕ್ಕಿರಲಿಲ್ಲ ಕರೆಕ್ಟಾಗಿ. ಸೊ ಇವತ್ತು ಕೂಡ ಏನಾಯಿತು ಅಂತಂದರೆ ಇವತ್ತು ಪಡ್ಡು ಮಾಡ್ತಿದ್ದೇವಲ್ಲ. ಸೊ ಪಡ್ಡು ಮಾಡಬೇಕಂತಂದರೆ ಈಗ ಪಡ್ಡು ಮಾಡುವವರು ಲಾಸ್ಟಲ್ಲಿ ತಿನ್ನಬೇಕು, ಕರೆಕ್ಟ್ ಅಲ್ವಾ? ಸೊ ಕಂಟೆಂಟ್ ಕ್ರಿಯೇಟರು ಈಸಿಯಾಗಿ ಮಾಡ್ತೇವೆ ಅಂತ ಅನ್ನೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತಂದರೆ ಈ ಥರ ಪಬ್ಲಿಕಲ್ಲಿ ಕೂತಾಗ ಯಾರೋ ಗೊತ್ತಿರೋರು ಬರ್ತಾರೆ. ಸೊ ಏನೂ ಅನ್ನೋಕ್ಕಾಗಲ್ಲ. ಸೊ ತಿಂದು ಬನ್ನಿ ಅಂತ ಅನ್ನಲೇಬೇಕಾಗತ್ತೆ. ಸೊ ಅದು ಆದ ತಕ್ಷಣ ಬಂದುಬಿಟ್ಟು ಸೊ ಹಿಂದ್ಗಡೆ ಕಂಟೆಂಟ್ ಕ್ರಿಯೇಟರ್ ಹಿಂದ್ಗಡೆ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ ನಿಮ್ಗೊಂದು ಓಪನಾಗಿ ಹೇಳ್ತಿದ್ದೀನಿ ಇದು. ಸೊ ಈ ಥರ ಒಂದು ಎಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋದು ಯಾವುದೂ ಕೂಡ ಈಸಿ ಅಲ್ಲ. ನೀವು ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಬ್ ಈಸಿ, ಬಟ್ ಏನಂತಂದರೆ ಜಾಬಲ್ಲಿ ನೀವು ಮುಂದೆ ಬೆಳೆಯೋಕ್ಕಾಗಲ್ಲ ಅಷ್ಟೇ. ಜಾಬಲ್ಲಿ ಬರೋ ಸ್ಯಾಲ್ರಿಯಲ್ಲಿ ನೀವು ಲೈಫ್ ಲೀಡ್ ಮಾಡ್ಬೋದೇನೋ, ಬಟ್ ನಿಮಗೆ ಇದು ಕಷ್ಟ. ಸೊ ಇದು ಒಂದು 2-3 ವರ್ಷ ನೀವು ಈ ಥರ ಕಷ್ಟಪಟ್ಟು ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಫೈನಲ್ ಆಗಿ. ಇವತ್ತು ನಾವು ಪಡ್ಡು ಮಾಡಿದ್ದೇವಲ್ವ, ಪಡ್ಡು ಮಾಡಿರೋದು ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೇವಪ್ಪ. ಆ ಪಡ್ಡು ಮಾಡಿರೋದು ವೀಡಿಯೋ ನೋಡಿಬಿಟ್ಟು ಎಷ್ಟೋ ಜನ ಪಡ್ಡು ಮಾಡೋರು ಇರ್ತಾರೆ. ಎಲ್ಲ ಓಪನ್ ಪ್ಲೇಸಲ್ಲಿ ಈ ಥರ ಮಾಡ್ಬೋದಂತನೂ ಇರುತ್ತೆ. ಈ ಥರ ಒಂದು ಒಲೆ ಈ ಥರ ಮಾಡ್ಕೊಂಡ್ಬಿಟ್ಟು ಆಚೆ ಕಡೆ ಮಾಡ್ಬೋದಂತಲೇ ಇರುತ್ತೆ. ಇದು ನಾವು ಬೇಸಿಕಲಿ ಹೇಳ್ತಾ ಇರೋದಂತಂದರೆ ನಾವು ಗೊತ್ತಿರೋದನ್ನು ತೋರಿಸ್ಕೊಡ್ತಾ ಇರೋದು. ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅದು ಅಷ್ಟೇ. ಸೊ ನಿಮ್ಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ತೋರಿಸ್ಕೊಡ್ತೀರಾ, ಅದು ವಿಡಿಯೋ ಮುಖಾಂತರ. ಸೊ ಹಾಗಾಗಿ ನಿಮಗೂ ಕೂಡ ಸ್ಕಿಲ್ಸ್ ಇತ್ತಂತಂದರೆ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಸ್ಟ್ರಗಲ್ ಅನ್ನೋದನ್ನು ಮರ್ತುಬಿಡಿ. ಇವೆಲ್ಲ ಬಂದು ನಿಮ್ಮ ಶಾರ್ಟ್ ಟರ್ಮ್ಗೆ. ಸೊ ನಿಮ್ಗೊಂದು ರೆವಿನ್ಯೂ ಮಾಡ್ಕೊಂಬಿಟ್ರೆ ನೀವು ಓನಾಗಿ ಎಲ್ಲ ಮಾಡ್ಕೊಂಡು ತಿನ್ಬೋದು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಿಮ್ಗೇನಾದ್ರು ಗೊತ್ತಿತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋಂಥ ಸ್ಕಿಲ್ಸ್ಗಳಿದ್ದು ಅಂತಂದರೆ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮದು ಬಿಸಿ ಬಿಸಿ ಟೀ ರೆಡಿಯಾಗಿದೆ. ಸೊ ಎಲ್ಲ ಇಲ್ಲೇ ಇಟ್ಬಿಟ್ಟು ಸೋಸನ್ನು. ಸೊ ಇವಾಗ 1 2 3 4 5 6 ಇದು ನಾವು ಇರೋದು 7 ಜನ ಇವಾಗ. ಸೊ 7 ಜನಕ್ಕೆ ಇಟ್ಬಿಡೋಣ. ಸೊ ಇವಾಗ ಫುಲ್ಲು ಕುದೀತಾ ಇದೆ. ಫುಲ್ ಬೆಂಕಿಯಲ್ಲಿ ಹೆಂಗೆ ಕುದೀತಾ ಇದೆ ಅಂದರೆ ಕುದ್ದು ಮಸ್ತಾಗಿರೋ ಟೀ ಇದೆ. ಇವಾಗ ಸ್ಟಾರ್ಟ್ ಮಾಡೋಣ. ನಂದು ನೋಡಿ ಕೈ ತೆಗಿಬೇಕಂದ್ರೆ ಫುಲ್ ಬೆಂಕಿ ಇದೆ ಇಲ್ಲಿ. ಸೊ ಹಿಂದ್ಗಡೆ ಯಾವ ತೋರಿಸಲ್ಲ ನಾವು, ಏನಂತಂದರೆ ಸೂಪರ್ ತಿನ್ನಾಗ ಮಾತ್ರ ನಾನು ನಿಮಗೆ ಸೂಪರ್ ಅಂತ ತೋರಿಸ್ತೇವೆ. ಇಲ್ಲಿ ಹೋಗೋ ಪ್ರಾಬ್ಲಮ್ಗಳೆಲ್ಲ ನಿಮಗೆ ಗೊತ್ತಾಗಲ್ಲ. ಸೊ ನೀವು ವಿಡಿಯೋ ನೋಡ್ತಾ ಸೂಪರಾಗಿ ಮಾಡ್ತಿದ್ದಾರೆ, ಸೂಪರಾಗಿ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಇವರು ಪಬ್ಲಿಕ್ ಪ್ಲೇಸಲ್ಲಿ. ಅಂದರೆ ಇವ್ರ ಮನೆ ದೊಡ್ಡ ಮನೆ, ಇಷ್ಟು ದೊಡ್ಡ ಮನೆ ಇದೆ, ಇಲ್ಲಿ ಈ ಥರ ಮನೆ ಕಟ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಬಟ್ ಎಲ್ಲನೂ ಕೂಡ ಕಷ್ಟನೇ. ನಿಮ್ಮ ಲೈಫು ಕೂಡ ಕಷ್ಟ ಒಂಥರ, ನಮ್ಮ ಲೈಫು ಕೂಡ ಒಂಥರ ಕಷ್ಟನೇ. ಬಟ್ ಏನಂದರೆ ಕಂಟೆಂಟ್ ಕ್ರಿಯೇಟ್ ಅಂತಂದರೆ ನಿಮಗೆ ಈ ಹಿಂದ್ಗಡೆ ಸ್ಟ್ರಗಲ್ ಅನ್ನೋದು ಕಂಟೆಂಟ್ ಕ್ರಿಯೇಟರಲ್ಲಿ ಬರೋಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಏನೇನು ಡಿಸ್ಪ್ಲೇ ಆಗಬೇಕು ಅದನ್ನು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಹಿಂದ್ಗಡೆದೆಲ್ಲ ಇಲ್ಲಿ ಉಳಿತಾ ಇರುತ್ತೆ. ಈ ಚಾನಲಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಓಪನ್ ಆಗಿನೇ ತೋರಿಸ್ತಿದ್ದೀನಿ ಹಿಂದ್ಗಡೆ ಏನೇನು ಕಷ್ಟ ಇದೆ, ಏನೇನು ಇರುತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇದರಿಂದ ತಿಳ್ಕೊಳ್ಳಿ. ನಿಮಗೂ ಕೂಡ ಆಸಕ್ತಿ ಇತ್ತಂದರೆ, ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋಂಗಿತ್ತಂದರೆ ನಮ್ಮದು 1-to-1 ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು ಇದೆ, ಆನ್ಲೈನ್ 1-to-1 ಕ್ಲಾಸ್ ಇದೆ. ಸೊ ನೀವು ಕೂಡ ಕಲಿಯಂಗಿತ್ತಂದರೆ ನನ್ನ ಒಂದು 12 years ಎಕ್ಸ್ಪೀರಿಯೆನ್ಸ್ ಇರೋದನ್ನು ನಾನು ನಿಮಗೆ ಜರ್ನಿನ ಶೇರ್ ಮಾಡ್ತಿದ್ದೀನಿ. ಸೊ ಇವಾಗ ಬನ್ನಿ ಟೀ ಕುಡಿಯೋಣ ಬಾ. ನಿನ್ನೆ ಮಸಾಲೆ ದೋಸೆ ಸಿಕ್ಕಿಲ್ಲ, ಇವತ್ತು ಕರೆಕ್ಟಾಗಿ ಪಡ್ಡು ಸಿಕ್ಕಿಲ್ಲ. ಸೊ ಹಿಂಗೆ ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡಬೇಕಂತಂದರೆ ಈ ಥರ ಆಗುತ್ತೆ. ತೋರ್ಸಪ್ಪ ಪಬ್ಲಿಕ್ ಅಂದರೆ ಯಾವ ಥರ ಇರುತ್ತೆ. ಇಲ್ಲೇ ರೋಡ್ ಇದೆ, ಜನಗಳು ಗೊತ್ತಿರೋರೆಲ್ಲ ಹೋಗ್ತಿರ್ತಾರೆ. ಸೊ ನೋಡಿದಾಗ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಕಾಫಿನೂ ಕುಡಿಯೋಣ ಅನ್ನೋಕ್ಕಾಗುತ್ತೆ, ಇಲ್ಲತ್ತಂದರೆ ಟೀ ಕುಡಿಯೋಣ ಅನ್ನೋಕ್ಕಾಗುತ್ತೆ. ಸೊ ಹಂಗಾಗಿ ಈ ಸಮಸ್ಯೆನೇ ಇರೋದು. ಬಟ್ ಏನಿವೆ ಅವರು ಒಂದು ಟೇಸ್ಟ್ ಮಾಡ್ತಾರೆ, ಸೊ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮಗೂ ಖುಷಿನೇ. ಸೊ ಡನ್. ಇವಾಗ ಬಿಸಿಯಾಗಿ ಟೀ ಹೊಡಿಯೋಣ. ನಮ್ಮ ಕಟ್ಟಿಗೆಗಳೆಲ್ಲ ಇಲ್ಲಿ ತೊಗೊಂಬಂದ್ಬಿಟ್ಟು ಹೆಂಗೆಲ್ಲ ನೇತಾಕ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಜಿನ್ ಅಂತೆ, ಬಾರೋ ಟ್ರ್ಯಾಕ್ಟರ್ ಇಂಜಿನಾ? ಸೂಪರಪ್ಪ ನಿಂದು.
ನಮ್ಮ ಕಟ್ಟಿಗೆಗಳೆಲ್ಲ ಇಲ್ಲಿ ತೊಗೊಂಬಂದ್ಬಿಟ್ಟು ಹೆಂಗೆಲ್ಲ ನೇತಕ್ಕೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಂಜಿನ್ ಅಂತೆ ಬಾರೋ ಟ್ರ್ಯಾಕ್ಟ್ರ್ ಇಂಜಿನಾ ಹಾಂ ಸೂಪರಪ್ಪ ನಿಂದು ನಮ್ಮ ಕಟ್ಟಿಗೆಗಳೆಲ್ಲ ಇಲ್ಲಿ ತೊಗೊಂಬಂದ್ಬಿಟ್ಟು ಹೆಂಗೆಲ್ಲ ನೇತಕ್ಕೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಂಜಿನ್ ಅಂತೆ ಬಾರೋ